ತೆರಿಗೆ ಕಳ್ಳರಿಗೆ ಜಿಬಿಎ ಬಿಗ್ ಶಾಕ್ ಅನ್ನ ನೀಡಿದೆ. 7,000 ಆಸ್ತಿ ಮಾಲೀಕರ ಆಸ್ತಿಗಳ ಹರಾಜಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. 5 ನಗರ ಪಾಲಿಕೆ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ತೆರಿಗೆ ಕಳ್ಳರಿಗೆ ಇದು ತೆರಿಗೆ ಯಾರು ಕಟ್ತಾ ಇಲ್ಲ, ಕಳ್ಳಾಟ ಆಡ್ತಿದ್ದಾರೆ, ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. 5 ನಗರ ಪಾಲಿಕೆಯ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಒಟ್ಟು 437 ಕೋಟಿಗಿಂತಲೂ ಹೆಚ್ಚಿನ ಆಸ್ತಿ ತೆರಿಗೆ ಹಾಗೆ ಬಾಕಿ ಇದೆ, ಇನ್ನೂ ಕೂಡ ಕಟ್ಟಿಲ್ಲ. ಈ ಹಿಂದೆ ಆಸ್ತಿ ಮಾಲೀಕರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು. ತೆರಿಗೆ ಪಾವತಿಸದಂತಹ ಕಾರಣವಾಗಿ ಜಪ್ತಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ತೆರಿಗೆ ಕಳ್ಳರ ಆಸ್ತಿ ಜಪ್ತಿಯನ್ನ ಮಾಡಿ ಹರಾಜಿಗೆ ಸೂಚನೆ ನೀಡಲಾಗಿದೆ. ಇದೇ ಫೆಬ್ರವರಿ 17ರಂದು ಆಸ್ತಿ ಹರಾಜು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಮಾಲೀಕರು ತಕ್ಷಣವೇ ಆಸ್ತಿ ತೆರಿಗೆಯನ್ನ ಕಟ್ಟಿದ್ರೆ ಸೇಫ್ ಆಗ್ತಾರೆ, ಇಲ್ಲದೆ ಹೋದ್ರೆ ಕಟ್ಟಡ ಹರಾಜು ಆಗೋದಂತೂ ಪಕ್ಕ ಪಕ್ಕ ಪಕ್ಕ. ಇದು ಎಲ್ರಿಗೂ ಅಲ್ಲ, ಯಾರೆಲ್ಲ ಕಳ್ಳಾಟ ಆಡ್ತಾ ಇದ್ದಾರೆ ಟ್ಯಾಕ್ಸ್ನ ಕಟ್ತೆ ಅವ್ರಿಗೆ ಮಾತ್ರ ಇದು. 7,000 ಆಸ್ತಿ ಮಾಲೀಕರ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ. ಕಟ್ಟಬೇಕು ತಾನೇ, ಟ್ಯಾಕ್ಸ್ಗಳು ಕಟ್ಟಬೇಕು. ಅವರು ಬರುವಂತಹ ಆದಾಯದಲ್ಲಿ ಇಷ್ಟಿಷ್ಟು ಅಂತ ಹೇಳಿ ಅವರು ಟ್ಯಾಕ್ಸನ್ನು ಕಟ್ಟಬೇಕಾಗಿರುತ್ತೆ, ಒಂದು ಸ್ಲ್ಯಾಬ್ ಇರುತ್ತೆ. ಸೊ ಟ್ಯಾಕ್ಸನ್ನು ಕಟ್ಟಬೇಕು. ಅದನ್ನು ಹೊರತುಪಡಿಸಿ ಅವ್ರೇನು ಮಾಡ್ತಾರೆ, ಅದನ್ನೂ ಕೂಡ ಉಳಿಸ್ಕೊಳ್ತೀವಿ, ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ನೋಟಿಸನ್ನು ಕೂಡ ಜಾರಿ ಮಾಡಲಾಗಿದೆ. 437 ಕೋಟಿಗಿಂತ ಹೆಚ್ಚಿನ ಆಸ್ತಿ ತೆರಿಗೆ ಇಲ್ಲಿವರೆಗೂ ಕೂಡ ಬಾಕಿ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಯಾರೆಲ್ಲ ಕಳ್ಳಾಟ ಆಡ್ತಾ ಇದ್ದಾರೆ, ಟ್ಯಾಕ್ಸ್ ಅನ್ನ ಕಟ್ತೆ ಜಿಬಿಎ ಹೆಂಗೆ ಬಿಸಿ ಮುಟ್ಟಿಸ್ತಾ ಇದೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಯಾರೆಲ್ಲ ಆಸ್ತಿ ತೆರಿಗೆಯನ್ನ ಕಟ್ಟದೆ ಕಳ್ಳಾಟವನ್ನ ಆಡ್ತಿದ್ರು ಅವರ ಆಸ್ತಿಯನ್ನ ಈ ಹರಾಜು ಮಾಡಲಿಕ್ಕೆ ಈಗ ಜಿಬಿಎ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಏನಿದೆ, 5 ನಗರ ಪಾಲಿಕೆಯಲ್ಲಿ 7,020 ಕಟ್ಟಡದ ಮಾಲೀಕರು ತಮ್ಮ ಆಸ್ತಿ ತೆರಿಗೆಯನ್ನು ಕಟ್ತಾ ಇಲ್ಲ. ಸೊ ಹೀಗಾಗಿ ಈ ಹಿಂದೆ ಸಾಕಷ್ಟು ಬಾರಿ ಅವರಿಗೆ ನೋಟಿಸನ್ನು ಕೂಡ ನೀಡಲಾಗಿತ್ತು. ಅಂದರೆ ಈ ಒಂದು ನಿಮ್ಮ ಆಸ್ತಿಯ ತೆರಿಗೆನ ನೀವು ಕಟ್ಟಿ ಇಲ್ಲ ಅಂತ ಹೇಳಿದ್ರೆ ನಾವು ಹರಾಜನ್ನು ಹಾಕ್ತೀವಿ ಅಂತ ಹೇಳಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮಾಲೀಕರು ಜಿಬಿಎ ನೋಟಿಸ್ಗೆ ಡೋಂಟ್ ಕೇರ್ ಅಂದಿದ್ರು. ಹೀಗಾಗಿ ಈಗ ಅವರಿಗೆಲ್ಲರ ಮೇಲೂ ಕೂಡ ಹರಾಜಿನ ಅಸ್ತ್ರವನ್ನು ಜಿಬಿಎ ಇವಾಗ ಮುಂದಾಗಿರುವಂಥದ್ದು ಹಾಕಲಿಕ್ಕೆ. ಪ್ರಮುಖವಾಗಿ ಪೂರ್ವ ವಲಯದಲ್ಲಿ ಅತಿ ಹೆಚ್ಚಿನ ತೆರಿಗೆ ಬಾಕಿಯನ್ನು ಉಳಿಸ್ಕೊಂಡಿರುವಂತಿರುವುದು. ಸುಮಾರು 1,600ಕ್ಕೂ ಹೆಚ್ಚು ಕಟ್ಟಡದ ಮಾಲೀಕರು ತಮ್ಮ ಆಸ್ತಿ ತೆರಿಗೆನ ಪೂರ್ವ ವಲಯದಲ್ಲಿ ಕಟ್ಟಿಲ್ಲ. ಸುಮಾರು ಪೂರ್ವ ವಲಯದಲ್ಲಿ 119 ಕೋಟಿ ಬರಬೇಕಾಗಿದೆ. ಹಾಗೆ ಒಟ್ಟಾರೆಯಾಗಿ 5 ನಗರ ಪಾಲಿಕೆಯಲ್ಲಿ 430 ಕೋಟಿಗೂ ಅಧಿಕ ಹಣ ಬರಬೇಕಾಗಿದೆ. ಸೊ ಹೀಗಾಗಿ ಯಾರೆಲ್ಲ ತೆರಿಗೆಯನ್ನು ಕಟ್ಟಲಿಲ್ಲ, ಈ ಒಂದು ಫೆಬ್ರವರಿ 17ರವರೆಗೂ ಕೂಡ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಜೊತೆಗೆ ಫೆಬ್ರವರಿ 17ನೇ ತಾರೀಕು ಆಯಾ ನಗರ ಪಾಲಿಕೆಯಲ್ಲಿ ಈ ಒಂದು ತೆರಿಗೆ ಯಾರೆಲ್ಲ ಕಟ್ಟಿಲ್ಲ ಅವರ ಆಸ್ತಿಯನ್ನು ಹರಾಜು ಹಾಕ್ಲಿಕ್ಕೂ ಕೂಡ ಇವಾಗ ಜಿಬಿಎ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಹೀಗಾಗಿ ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಕಟ್ಟದೆ ಇಷ್ಟು ದಿನ ಕಳ್ಳಾಟ ಆಡ್ತಾ ಇದ್ರು ಅವರಿಗೆ ಫೆಬ್ರವರಿ 16ನೇ ತಾರೀಕು ಕೊನೆಯ ಡೇಟ್. ಒಂದು ವೇಳೆ ಅವತ್ತಿನ ದಿನ ಅವರೇನಾದರೂ ಆಸ್ತಿ ತೆರಿಗೆ ಎಷ್ಟೆಲ್ಲ ಬಾಕಿ ಉಳಿಸ್ಕೊಂಡಿರೋ ಅದನ್ನೆಲ್ಲ ಕಟ್ಟಿಲ್ಲ ಅಂತ ಹೇಳಿದ್ರೆ 17ನೇ ತಾರೀಕು ಅವರ ಆಸ್ತಿ ಹರಾಜು ಆಗತ್ತೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.